ಇದಕ್ಕೆ ನಮಗೆ ಅವಕಾಶ ಆಯಿತು. ಬೆಂಗಳೂರಿನಲ್ಲಿರೋರು, ಬೆಂಗಳೂರಿಗೆ ಬಂದು ಹೋಗಿರೋರು, ಸಿನಿಮಾ ಥಿಯೇಟರ್ಗಳಲ್ಲಿ ಸಿನಿಮಾ ನೋಡಿರೋರಿಗೆ ಮೇನಕಾ ಥಿಯೇಟ್ರ್ ಯಾವುದು ಅಂತ ಹೇಳಬೇಕಾಗಿಲ್ಲ. ಆದರೆ ಈಗ ಬರ್ತಿರುವಂಥ ಸುದ್ದಿ ಏನಪ್ಪ ಅಂದರೆ, ಬೆಂಗಳೂರಿನ ಮೇನಕಾ ಥಿಯೇಟರ್ ಬಂದ್ ಆಗುತ್ತೆ ಪರ್ಮನೆಂಟ್ ಆಗಿ. ಗಾಂಧಿನಗರದ ಮೇನಕಾ ಅನ್ನುವ ಥಿಯೇಟರ್ ಯುಗಾಂತ್ಯವಾಗುತ್ತೆ ಅನ್ನೋ ಸುದ್ದಿ ಬರ್ತಾ ಇದೆ. ಕೆಂಪೇಗೌಡ ರಸ್ತೆಯ ಮಗದೊಂದು ಪ್ರಮುಖ ಥಿಯೇಟರ್ ಬಂದ್ ಆಗುವಂಥ ಲಕ್ಷಣ ಕಾಣಿಸ್ತಾ ಇದೆಯಂತೆ. ಬ್ರೇಕಿಂಗ್ ನ್ಯೂಸ್. ಸಾವಿರದ 1986ನೇ ಇಸ್ವಿ ಶಿವಣ್ಣ ಆಕ್ಟ್ ಮಾಡಿರೋ ಆನಂದ್ ಸಿನಿಮಾ 100 ಡೇಸ್ ಹೋಗಿತ್ತು. ದರ್ಶನ್, ಸುದೀಪ್ ಅವ್ರ ಸಿನಿಮಾಗಳು 100 ಡೇಸ್ ಹೋಗಿದೆ. ಅಫ್ಕೋರ್ಸ್ ವಿಷ್ಣುವರ್ಧನ್ ಅವ್ರ ಸಿನಿಮಾಗಳು ಕೂಡ ಆ ಥಿಯೇಟರ್ನಲ್ಲಿ ಓಡಿದೆ. ನಾವೆಲ್ಲರೂ ಕೂಡ ಸಿನಿಮಾ ಥಿಯೇಟರ್ ಕೂತು ಸಿನಿಮಾ ನೋಡಿರೋರು. ಲಾಕ್ಡೌನ್ ಕಾರಣದಿಂದ 1.5 ವರ್ಷದಿಂದ ಸಿನಿಮಾ ಥಿಯೇಟರ್ ಬಂದಾಗಿತ್ತು. ಸುಮಾರು 60 ವರ್ಷಗಳಷ್ಟು ಹಳೆಯದಾದಂಥ ಸಿನಿಮಾ ಥಿಯೇಟರ್ ಮೇನಕಾ ಸಿನಿಮಾ ಥಿಯೇಟರ್. ಅದು ಇದೇ ಮೇನಕಾ. ಇದು ಮೇನ್ ರೋಡ್ ಕಾಣಿಸಲ್ಲ. ಒಂದು ಸ್ವಲ್ಪ ಮೊದಲು ಸಾಗರ್ ಥಿಯೇಟ್ರ್ ಇತ್ತಲ್ಲ, ಅದಕ್ಕೆ ಆಪೋಸಿಟ್ಟಲ್ಲಿ ಒಂಚೂರು ಒಳಗಡೆ ಹೋದರೆ ಎಡಭಾಗಕ್ಕೆ ಕಾಣುತ್ತೆ ಮೇನಕಾ ಥಿಯೇಟರ್. ಈಗ ಮಗದೊಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಮುಚ್ಚಿಸ್ತಾ ಇದೆ ಮೇನಕಾ ಥಿಯೇಟರ್. 60 ವರ್ಷ ಹಳೆಯದಾದ ಥಿಯೇಟ್ರು. 20ಕ್ಕೂ ಹೆಚ್ಚು ಕೆಲಸಗಾರರು ಇದ್ದೇ ಇರ್ತಾರೆ. ಒಂದು ಥಿಯೇಟ್ರ್ ಅಂದಮೇಲೆ 20-30 ಜನ ಇದ್ದೇ ಇರ್ತಾರೆ. ಈಗ ಅವ್ರ ಬದುಕು ಅತಂತ್ರ ಆಗಿದೆ ಅಂತ ಅವ್ರು ನೋವು ತೊಡ್ಕೋತಿದ್ದಾರೆ. ಯಾಕೆಂದರೆ ಕೆಲಸನೂ ಇಲ್ಲ, ಸಂಬಳನೂ ಇಲ್ಲ. ಹಾಗಾಗಿ ನ್ಯೂಸ್ 18 ಜೊತೆ ಥಿಯೇಟ್ರ್ ಮ್ಯಾನೇಜರ್ ರಾಮ್ಕುಮಾರ್ ಅವರು ಕೂಡ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಒಂದು ಸುಮಾರು ವರ್ಷಗಳಿಂದ ಚೆನ್ನಾಗಿ ನಡ್ಕೊಂಬಂತು. ಆಮೇಲೆ ನಮ್ಮ ಕನ್ನಡ ಚಿತ್ರಮಂದಿರದಲ್ಲಿ ಕನ್ನಡ ಸಿನಿಮಾಗಳೆಲ್ಲ ಸ್ವಲ್ಪ ಹೊಸ ಸಿನಿಮಾಗಳು ಯಾವುದಿತ್ತು ಅದೆಲ್ಲ ನಮ್ಮ ಥಿಯೇಟ್ರಿಗೆ ಬರೋದು ಸ್ವಲ್ಪ ಕಮ್ಮಿ ಆಯಿತು. ಅದಕ್ಕೆ ಮುಂಚೆ ಎಲ್ಲ ಸ್ಟಾರ್ ನಟರದ್ದು ಎಲ್ಲ ಸ್ಟಾರ್ ನಟರದ್ದು ಮೊದಲು ನಮ್ಮ ಥಿಯೇಟ್ರಲ್ಲೇ ಬರ್ತಾಯಿದ್ದೆ. ಈವನ್ ಶಿವರಾಜ್ ಕುಮಾರಿಂದ ಹಿಡಿದು ಅಪ್ ಟು ಗಣೇಶ್ ತನಕನೂ ಎಲ್ಲ ಫಸ್ಟ್ ರಿಲೀಸ್ ಆಗಿದ್ದೆ ನಮ್ಮ ಥಿಯೇಟ್ರಲ್ಲಿ. ಸೊ ಇದರಿಂದ ನಾವು ಆರಾಮಾಗೇ ಇದ್ವಿ. ಸೊ ಈ ಇತ್ತೀಚೆಗೆ 1-2 ವರ್ಷದಿಂದ ಹೆಚ್ಚು ಕಮ್ಮಿ ಮಾರ್ಚ್ 2020 ಮಾರ್ಚಿಂದ ನಮಗೆ ಏನಾಗಿದೆ ಅಂತಂದರೆ, ಪಾಪ ಯಜಮಾನ್ರು ನೋಡಿಪ್ಪ ಕೆಲಸ ಕೊಡೋದಕ್ಕೆ ನಾನೇನಿಲ್ಲ, ಇಷ್ಟು ವರ್ಷನೇ ನಾನು ಕೆಲಸ ಇಟ್ಕೊಂಡಿದ್ದೀನಿ. ನಮ್ಮ ಥಿಯೇಟ್ರಲ್ಲಿ ಇದ್ದಿದ್ದು, ನಮ್ಮ ಚಿತ್ರಮಂದಿರದಲ್ಲಿ ಇದ್ದಿದ್ದೆಲ್ಲ ಎಲ್ಲ ಹಳಬ್ರೇನೆ. ಯಾವಾಗ ಲಾಕ್ಡೌನ್ ಈ ಕೋವಿಡ್-19 ಸ್ಟಾರ್ಟ್ ಆಯಿತೋ, ಸೊ ಆವಾಗಿಂದ ನಮ್ಮ ಚಿತ್ರಮಂದಿರದಲ್ಲಿ ಏನಾಗೋಯ್ತು ಅಂದರೆ, ಎಲ್ಲ ಚಿತ್ರಮಂದಿರಗಳು ಕ್ಲೋಸ್ ಆಯಿತು. ಆವಾಗಿಂದ ನಮಗೆ ತುಂಬ ಕಷ್ಟದಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ಮೋಸ್ಟ್ಲಿ ಎಲ್ಲ ಅವ್ರು ಹೇಳ್ತಾ ಇದ್ದಾರೆ, ನಾನು ಹೆಂಗೆ ಓಪನ್ ಮಾಡಲಪ್ಪ ಕಲೆಕ್ಷನ್, ನಮ್ಮ ಥಿಯೇಟ್ರಿಗೆ ಯಾರು ಸಿನಿಮಾ ಕೊಡ್ತಾ ಇಲ್ಲ ಇವಾಗ ಗಾಂಧಿನಗರದಲ್ಲಿ. ಎಲ್ಲರೂ ಯಾವುದೋ ಹಳೆ ಸಿನಿಮಾಗಳು ಕೊಡ್ತಾರೆ. ಇಲ್ಲ, ದೊಡ್ಡಬಳ್ಳಾಪುರದ 70 ವರ್ಷದ ಕಮಲಮ್ಮ